ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೈಂಟಿಫಿಕ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂಟನ್ ಲಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೋಟಲಾಗಿ ನ್ಯೂಟನ್ 3 ಲಾಸ್ನ ಹೇಳಿದ್ದಾರೆ. ಫಸ್ಟ್ ಲಾ ಬಂದುಬಿಟ್ಟು ಲಾ ಆಫ್ ಇನರ್ಷಿಯಾ. ನ್ಯೂಟನ್ಸು ಫಸ್ಟ್ ಲಾ ನೋಡೋಣ ಬನ್ನಿ. ಬಂದುಬಿಟ್ಟು ಲಾ ಆಫ್ ಇನರ್ಷಿಯಾ ಏನು ಗುರು ಇದು ಅಂತಂದರೆ, ಇವರು ಸಿಂಪಲಾಗಿ ಹೇಳಿದ್ದಾರೆ. ಏನಪ್ಪ ಅಂದರೆ, ಒಂದು ಆಬ್ಜೆಕ್ಟು, ಒಂದು ರೆಸ್ಟಲ್ಲಿರೋ ಆಬ್ಜೆಕ್ಟು, ಇನ್ನೊಂದು ಮೂವಿಂಗಲ್ಲಿರೋ ಆಬ್ಜೆಕ್ಟ್ ಅಂತ ಇಟ್ಕೊಳ್ಳೋಣ ಸುಮ್ಮನೆ. ಏನಪ್ಪ ಅಂದರೆ, ಆ್ಯನ್ ಆಬ್ಜೆಕ್ಟ್ ಅಟ್ ರೆಸ್ಟ್ ರಿಮೈನ್ಸ್ ಅಟ್ ರೆಸ್ಟ್ ಆ್ಯಂಡ್ ಆನ್ ಆಬ್ಜೆಕ್ಟ್ ಇನ್ ಮೋಷನ್ ಕಂಟಿನ್ಯೂಸ್ ಇನ್ ಮೋಷನ್ ವಿತ್ ಸೇಮ್ ಸ್ಪೀಡ್ ಆ್ಯಂಡ್ ಸೇಮ್ ಡೈರೆಕ್ಷನು. ಇದು ಹಿಂಗೇ ನಡೀತಾ ಇರುತ್ತೆ ಅನ್ಲೆಸ್ ಆ್ಯನ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಟು ಇಟ್. ಏನಪ್ಪ ಅಂದರೆ, ಈಗ ಒಂದು ಆಬ್ಜೆಕ್ಟು ರೆಸ್ಟಲ್ಲಿದೆ ಅಂತಂದ್ರೆ ಅದು ಹಾಗೇ ಇರುತ್ತೆ. ಯಾರಾದರೂ ಬಂದು ಅದನ್ನು ಎತ್ತಿಕ್ಬೇಕು ಸೈಡ್ಗೆ, ಅಥವಾ ತಳ್ಳಬೇಕು, ಅಥವಾ ಕ್ರಷ್ ಮಾಡಬೇಕು, ಹೊಡೆದಾಕಬೇಕು, ಅಲ್ಲಿವರೆಗೂ ಅದು ಹಂಗೆ ಇರುತ್ತೆ. ಅದು ಸ್ಟೇಟ್ ಗೀಟು ಏನು ಚೇಂಜ್ ಆಗೋಲ್ಲ, ಅದು ಹೆಂಗಿರುತ್ತೆ ಹಂಗೆ ಇರುತ್ತೆ. ಇನ್ನೊಂದು ಆಬ್ಜೆಕ್ಟು ಒಂದು ಡೈರೆಕ್ಷನಲ್ಲಿ ಒಂದು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಅಂತ ಅಂದರೆ ಅದು ಮೂವ್ ಆಗ್ತಾನೇ ಇರುತ್ತೆ. ಯಾರಾದರೂ ಬಂದು ತಡೆ ಹಾಕ್ಬೇಕನ್ನ. ಫಾರ್ ಎಕ್ಸಾಂಪಲ್ಲು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀವಿ. ಒಂದು ಕಲ್ಲಿದೆ ಅಂತ ಇಟ್ಕೊಳ್ರಿ, ಆ ಕಲ್ಲು ಹಂಗೆ ಸುಮ್ಮನೆ ಇರುತ್ತೆ, ಆ ಕಡೆ ಈ ಕಡೆ ಮೂವ್ ಆಗಲ್ಲ. ಅನ್ಲೆಸ್ ಈಗ ಗಾಳಿನೋ ನೀರೋ ಏನೋ ಒಂದು ಅದಕ್ಕೆ ತಾಕಬೇಕಿಲ್ಲ, ನಾವು ಮನುಷ್ಯರು ಅಥವಾ ಫಾರ್ ಎಕ್ಸಾಂಪಲ್ ಹೇಳ್ತಾರೋದು ಹೋಗ್ಬಿಟ್ಟು ಅದಕ್ಕೆ ತಾಕೋದು, ಹೊಡೆಯೋದು, ಅದನ್ನು ಹೊಡೆದಾಕೋದು ಏನೋ ಮಾಡೋವ್ರಿಗೂ ಅದು ಹಂಗೆ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡ್ರಿ ಅಂದರೆ, ಇನ್ನೊಂದು ಆಬ್ಜೆಕ್ಟ್ಗೆ ಈಗ ಗಾಳಿ ನೋಡ್ರಿ, ಈಗ ಒಂದು ಕಡೆ ಗಾಳಿ ಒಂದು ಸ್ಪೀಡಲ್ಲಿ ಬೀಸ್ತಾ ಇದೆ ಅಂದರೆ ಅದು ಅದ್ರ ಪಾಡಿಗೆ ಅದು ಹೋಗ್ತಾನೇ ಇರುತ್ತೆ. ಈಗ ಒಂದು ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ಒಂದು ಇದರಲ್ಲಿ ಅಂತಂದರೆ ಅದ್ರ ಪಾಡಿಗೆ ಅದು ಹರ್ಕೊಂಡು ಹೋಗ್ತಾನೇ ಇರುತ್ತೆ. ನಾವು ಹೋಗಿ ಅದನ್ನು ತಡೆ ಹಾಕೋವರೆಗೂ, ಎಕ್ಸ್ಟರ್ನಲ್ ಫೋರ್ಸ್ ಅದಕ್ಕೆ ಅಪ್ಲೈ ಆಗೋವರೆಗೂ ಅದು ಹಂಗೆ ಹೋಗ್ತಾನೇ ಇರುತ್ತೆ. ಇಷ್ಟೇ ಲಾ ಇದು. ಈ ಲಾ ತಿಳ್ಕೊಂಡ್ಮೇಲೆ ನೀವು ಇನ್ನೊಂದು ತಿಳ್ಕೊಳ್ಳೇಬೇಕು. ಅದೇನೆಂದರೆ ಇನರ್ಷಿಯಾ ಅಂದರೆ ಏನು ಗುರು ಅಂತಂದರೆ, ಇನರ್ಷಿಯಾ ಅಂದರೆ ರೆಸಿಸ್ಟೆನ್ಸ್ ಟು ಚೇಂಜ್ ಇನ್ ಮೋಷನ್. ಏನಪ್ಪ ಅಂತಂದರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ನೋಡ್ರಿ, ಇದೊಂದು ಇಟ್ಕೊಳ್ರಿ, ಇದು ಹಿಂಗಿದ್ರೆ ಹಿಂಗೆ ಇರುತ್ತೆ. ಇದನ್ನು ಎತ್ತಿ ಸೈಡ್ಗೆ ಇಡೋಕ್ಕೆ ಅಥವಾ ಹಿಂಗೆ ತಳ್ಳೋಕ್ಕೆ ಅಥವಾ ಇದನ್ನು ಹಿಂಗೇನೋ ಹಿಂಗೆ ಮಾಡೋದಕ್ಕೆ ಒಂದು ಫೋರ್ಸ್ ಬೇಕು, ಒಂದು ಆ ಫೋರ್ಸೇನೆ ಇನರ್ಷಿಯಾ. ಈಗ ನೋಡಿ, ಇದನ್ನು ಹಿಂಗೆ ಸೈಡಿಗೆ ತಳ್ಳೋಕ್ಕೆ ಲೆಸ್ ಇನರ್ಷಿಯಾ ಇದ್ದರೆ ಸಾಕು. ಅದೇ ಒಂದಿಷ್ಟು ಕಲ್ಲು ಎತ್ಕೊಂಬಂದಿಕ್ತೀನಿ ಅಂತ ಅಂದ್ಕೊಳ್ಳಿ, ಆ ಕಲ್ಲನ್ನು ಎತ್ತಿ ಸೈಡ್ ಇಡೋಕ್ಕೆ ಇನರ್ಷಿಯಾ